ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ನನ್ನ ಡೇ ರೂಟೀನ್ ಹೇಗಿರಬೇಕು ಅಂತ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಆವಾಗ ತಕ್ಷಣ ನೀವೇ ವಿಡಿಯೋನ ನೋಡ್ಬೋದು. ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇವತ್ತಿನ ರೊಟೀನ್ ಹೇಗೆ ನಮ್ಮದು ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವಾಗ ನನ್ನ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಮ್ಮ ತೋಟ ಯಾವ ರೀತಿ ಕಾಣಿಸುತ್ತೆ ಮೇಲ್ಗಡೆಯಿಂದ ಅಂತ. ಅಲ್ಲಿ ಅಕ್ಕ ಮತ್ತು ಅಮ್ಮ ಕಾಯಿ ಮತ್ತು ಕೊಬ್ಬರಿ ಹೊಣೆ ಹಾಕಿದ್ರು. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಬೀರಕ್ಕೆ ಅದನ್ನು ಸರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಮಾಡಿರೋದು ನಾನು. ಹನಿ ಫ್ರೆಂಡ್ಸ್, ನನ್ನ ಸಬ್ಸ್ಕ್ರೈಬು ನನಗೆ ಬರ್ತಾ ಜಾಸ್ತಿ ಆಗ್ತಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಇವಾಗ 700 ಕಂಪ್ಲೀಟ್ ಆಗಿದೆ. ಅದಂತೂ ನನಗೆ ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನನ್ನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ. ಆ್ಯಂಡ್ ನೀವು ಅನ್ಕೋಬೋದು ನಾನು ಮಾರ್ನಿಂಗ್ ಟು ನೈಟ್ವರೆಗೂ ನಾನು ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ. ಬಟ್ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಆ ವ್ಲಾಗನ್ನು ಕೂಡ ನೀವು ಎಲ್ಲರೂ ಇಷ್ಟಪಡ್ತಿದ್ದೀರಾ ಅಂತಲೂ ಕೂಡ ನಾನು ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ಮಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ನನ್ನಲ್ಲಿ ನಿಮಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ, ರೆಸಿಪಿ ವೀಡಿಯೋನೋ, ಡೇ ವ್ಲಾಗ, ಅಥವಾ ಬ್ಯೂಟಿಷಿಯನ್ ಟಿಪ್ಸಾ, ಟೈಲರಿಂಗ್ ಟಿಪ್ಸಾ ಅಂತ ಯಾವುದು ಅಂತ ಹೇಳಿದರೆ ನಾನು ಅದೇ ಕಂಟೆಂಟಲ್ಲಿ ಆ್ಯಂಡ್ ಅರ್ಧ ಟಿಪ್ಸು ಕೂಡ ನಾನು ಆಗಾಗ ಮಾಡ್ತಾಯಿರ್ತೀನಿ. ನಿಮಗೆ ಯಾವ ಕಂಟೆಂಟ್ ಜಾಸ್ತಿ ಇಷ್ಟ ಆಗುತ್ತೆ ಅಂತ ನನ್ನ ಜೊತೆ ಶೇರ್ ಮಾಡಿದ್ರೆ ಅದೇ ಕಂಟೆಂಟಲ್ಲಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ವ್ಲಾಗಲ್ಲಿ ಕೂಡ ನಾನು ಹೇಳಿದ್ದೆ, ಮಾಮೂಲಿ ವಿಡಿಯೋ ನಿಮ್ಗೆ ಯಾವ ಥರ ಬೇಕು ಅಂದ್ಬಿಟ್ಟು. ಓಕೆ, ಎಲ್ಲರೂ ಒಬ್ಬರಂತೂ ನನ್ನ ಪ್ರತಿಯೊಂದು ವೀಡಿಯೋಗೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, ಕಣ್ಣ ಮುಚ್ಚಾಲೆ ಆಟ ಆಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಂತ. ರಿಯಲಿ ನನಗೂ ಅದನ್ನು ಕೇಳಿದ ತಕ್ಷಣ ನನಗೆ ನಗುನೇ ಬಂತು. ಇದೇನಪ್ಪ ಡಿಫ್ರೆಂಟಾಗಿ ಗೇಮ್ ಆಡೋಕೆ ಹೇಳ್ತಾ ಇದ್ದಾರೆ ಇವರು ಅಂತ. ಅದಕ್ಕೆ ತುಂಬ ಮೆಂಬರ್ಸ್ ಬೇಕು. ಆ್ಯಂಡ್ ಅಟ್ಲೀಸ್ಟ್ ಒಂದು 10 ಮೆಂಬರ್ಸಾದ್ರು ಬೇಕು. ನಾನು ಒಬ್ಬೊಬ್ಬಳೇ ಈ ಥರ ವ್ಲಾಗ್ ಮಾಡೋದು, ನನ್ನ ಜೊತೆಗೆ ಶಿವರು ಕೂಡ ಸಿಗೋದು ರೇಯರ್ ಆಗಿಬಿಟ್ಟಿದ್ದಾರೆ ಇವಾಗ. ಅಂಥದ್ರಲ್ಲಿ ನಾನು ಒಬ್ಬಳೇ ಹೆಂಗೆ ಕಣ್ಣ ಮುಚ್ಚಾಲೆ ಆಟ ಆಡೋಕ್ಕಾಗುತ್ತೆ ಹೇಳಿ. ಸ್ವಲ್ಪ ಬಟ್ ನೀವು ಕೇಳಿದಾಗ ನನಗೆ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಬಟ್ ಓಕೆ, ನೀವು ಕೇಳ್ತಿದ್ದೀರಾ ಅಂತಂದಮೇಲೆ ನಾನು ಅದೇ ರೀತಿ ವಿಡಿಯೋ ಮಾಡಬೇಕಲ್ವ, ಖಂಡಿತವಾಗ್ಲೂ ಮಾಡ್ತೀನಿ. ಫ್ರೆಂಡ್ಸ್, ಸಂಡೇ ಸ್ಪೆಷಲ್ ನಾನ್ ವೆಜ್ ಊಟ ಮಾಡಿದರು. ಚೆನ್ನಾಗಿ ಊಟ ತಿಂದೆ. ಸೊ ಊಟ ತಿಂದಾದಮೇಲೆ ಒಂದು ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಮ್ಮ ಗಿಡಗಳ ಹತ್ರ ನೋಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡೆ. ಇವಾಗ ಟೈಮ್ ಬಂದು ಆಲ್ರೆಡಿ 4 o'clock ಆಗಿದೆ. ಸೊ ಪಾರ್ಕ್ ಹೋಗೋಣ ಅಂದ್ಬಿಟ್ಟು ಪಾರ್ಕ್ ಹೋಗ್ತಾ ಇದ್ವಿ ನಾನು ಮತ್ತು ಚಂದನ. ಮದನ ಮತ್ತು ಚಿರು ಆಲ್ರೆಡಿ ಪಾರ್ಕಲ್ಲಿ ಆಟ ಆಡ್ತಾ ಇದ್ದಾರೆ. ಚಿರು ಆಗಲೇ ಹೋಗಿದ್ದು ಆಟ ಆಡಿಸಿ ಕರ್ಕೊಂಡೋಗಿದ್ದ ಮದನ್ನು. ಬಟ್ ಅವನು ಬರ್ತಾ ಇಲ್ವಂತೆ. ಹಾಗಾಗಿ ಹೋಗಿ ನಾನೇ ಕರ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಚಿರುನ ಇವತ್ತು ಮಾಮೂಲಿ ಮಂಡ್ಯಕ್ಕೆ ಡ್ಯೂಟಿಗೆ ಕರ್ಕೊಂಡು ಬಂದಿದ್ದೆ. ಸೊ ಅವನಿಗೂ ರಜಾ ಇದೆ ಅಲ್ಲ, ಅವನಿಗೊಂದು ಚೇಂಜಸ್ ಇರಲಿ. ಮತ್ತು ಸಂಡೇ ಆಗಿರೋದ್ರಿಂದ ಅವನಿಗೊಂದು ಚೇಂಜಸ್ ಇರುತ್ತೆ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ಪಾರ್ಕಲ್ಲಿ ಆಟ ಆಡ್ಸೋಣ ಅಂದ್ಬಿಟ್ಟೆ ಕರ್ಕೊಂಡು ಬಂದೆ. ಆ್ಯಂಡ್ ಅಮ್ಮನ ಮನೇಲೂ ಕೂಡ ತುಂಬ ಇಷ್ಟಪಡ್ತಾನೆ ಅವನು. ಹಂಗೆ ಕರ್ಕೊಂಡು ಬಂದಿದ್ದೆ. ಇವಾಗ ಪಾರ್ಕ್ ಹೋಗ್ಬಿಟ್ಟು ಆಟ ಆಡೋಕ್ಕೆ ಹೋದವನು ಬರ್ತಾನೇ ಇಲ್ಲ. ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಹೊಸ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಂದು ಕರ್ಕೊಂಡು ಬರೋಣ ಸುಶೀಲಮ್ಮನ ಪಾರ್ಕ್ ಹತ್ರ. ನೋಡ್ತಾ ಇರ್ಬೋದು ಉಯ್ಯಾಲೆ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಅವ್ರು ಯಾರು ಏನು ಅಂತ ಪರಿಚಯನೇ ಇಲ್ಲ ಅವನಿಗೆ. ಆದರೂ ಫ್ರೆಂಡ್ ಮಾಡ್ಕೊಂಡು ಆಟ ಆಡ್ತವನೆ. ಮತ್ತು ನಾನು ಕಳಿಸಿದ್ದೀನಿ ಬಾ ಅಂತ, ಆದರೂ ಕೂಡ ಬರ್ತಿಲ್ಲ. ಅವ್ರ ಜೊತೆ ಎಷ್ಟು ಕ್ಲೋಸಾಗಿ ಮಾತಾಡ್ಕೊಂಡು ಉಯ್ಯಾಲೆ ಆಡ್ತಾ ಇದ್ದಾನೆ. ಫ್ರೆಂಡ್ಸ್, ನಾವು ಪಾರ್ಕ್ ಹತ್ರ ಫೈನಲಿ ಬಂದ್ವಿ. ಚಿರು ಕೂಡ ಸಿಗ್ತಾ ಬೇರೆಯವ್ರ ಜೊತೆ ಎಲ್ಲ ಮಾಮೂಲಿ ಫ್ರೆಂಡ್ಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಆಟ ಆಡ್ತಾ ಇದ್ದ. ಸಡನ್ಲಿ ಕರ್ಕೊಂಡು ಬಂದರೆ ಬೇಜಾರಾಗುತ್ತೆ ಅವನಿಗೂ ಅಂತ ಅಂದ್ಬಿಟ್ಟು ಅವನ ಜೊತೆ ನಾವು ಒಂದು 1/2 hour ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಚಂದು ಜೊತೆ ಅವನು ಆಟ ಆಡ್ತಾ ಇದ್ದ. ಚಂದನ ಚೆನ್ನಾಗಿ ಒಪ್ಕೊಂಡಿದ್ದಾನೆ. ಸೊ ಹಂಗಾಗಿ ಚೆನ್ನಾಗಿ ಆಟ ಆಡ್ತಾನೆ. ಅದಾದಮೇಲೆ ನಾನು ಕೂಡ ಅವನ ಜೊತೆ ಆಟ ಆಡ್ತಾಯಿದ್ದೆ. ನೋಡ್ತಾ ಇರ್ಬೋದು. ನನಗೂ ಕೂಡ ಈ ಥರ ಗೇಮ್ಸ್ ಎಲ್ಲ ಆಡೋದು, ಉಯ್ಯಾಲೆ ಆಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ.
ಹಾಗಾಗಿ ಅವನ ಜೊತೆನೂ ಕೂಡ ನಾನು ಅವಾಗವಾಗ ಹೋಗಿ ಆಡ್ತಾಯಿದ್ದೆ ಮದುವೆಗೂ ಮುಂಚೆ, ಇಲ್ಲ ಪಕ್ಕದ್ದೇ ಅಲ್ವಾ ಪಾರ್ಕ್, ಹಂಗಾಗಿ ಇವಾಗ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು. ಈಗ ಚಿರು ಜೊತೆನೂ ನಾನು ಕೂಡ ಆಟ ಆಡಿಕೊಂಡು ನೋಡ್ತಾ ಇರ್ಬೋದು. ಅವ್ರು ಯಾರು ಏನು ಅಂತಲೇ ಗೊತ್ತಿಲ್ಲ, ಅವ್ರನ್ನ ಫ್ರೆಂಡ್ ಮಾಡಿಕೊಂಡು ಉಯ್ಯಾಲೆ ಎಲ್ಲ ಆಡ್ತಾಯಿದ್ದ. ಇವನ ಜೊತೆ ನಾನು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಎಳ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಆದರೂ ಇವಾಗಲೂ ಹೋಗ್ತೀನಿ ಅಂತ ಕೈ ತಿತ್ಕೊಂಡು ಹೋಗ್ತಾನೆ. ಆದರೂ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ಚಂದನ. ಅಲ್ವೇನಾ? ಹೆಂಗಿತ್ತು ಪಾರ್ಕಲ್ಲಿ ಆಟ? ಇನ್ನೂ ಹೋಗ್ಬೇಕಾ? ಇನ್ನೂ ಆಟ ಆಡ್ಬೇಕಾ? ಹೋಯ್ತೀಯಾ? ಬನ್ನಿ ಫ್ರೆಂಡ್ಸ್, ಇದೇ ರೀತಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ದಾರಿಯಲ್ಲಿ ಇನ್ನೊಂದು ಮಗು ತಪ್ಪಿಸ್ಕೊಂಡು ಹೋಯ್ತಾ ಇತ್ತು, ಎಳ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಹಿಂಗೆ ದಾರಿಲೆಲ್ಲ ರೋಡಲ್ಲೆಲ್ಲ ಬಂದ್ಬಿಡ್ತಾನೆ ಒಂದ್ಸಲಿ ಬಿಟ್ಟಾಗ, ಅದಕ್ಕೆ ಎತ್ತಾಕೊಂಡು ಹೋಯ್ತವೆ ಇವನು ಅಲ್ವೇನಾ? ಎತ್ತಾಕ ಹೋಯ್ತವೆ ಅಲ್ವಾ? ನೋಡಿ ಫ್ರೆಂಡ್ಸ್, ಎಷ್ಟು ಸೈಲೆಂಟ್ ಇವಾಗ. ಪಾಪಚ್ಚಿ ಹೋಗೇ ಅಲ್ಲ ಈಚೆಗಡೆ. ಹಾಂ, ನಿನ್ನ ಮಗನ ನೋಡವ ಹೊಸಿಯಾ. ಫ್ರೆಂಡ್ಸ್, ಇವಾಗ ಅಕ್ಕ ಏನು ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಅನಿತಾ ಮೇಡಮ್ ಅವರು ಅವರ ಮಗಳಿಗೆ ಬೀರಕ್ಕೆ ಈಗಲೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಮನೆಯಲ್ಲೇ ಯಾವಾಗಲೂ ಪ್ರಿಪೇರ್ ಮಾಡೋದು ಬೀರನ್ನ. ಸೊ ಈ ಥರ ಕೊಬ್ಬರಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಈ ಥರ ಬೆಲ್ಲನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಅದನ್ನು ಎಲ್ಲ ಅಂದ್ರೂ 1 ವೀಕು ಚೆನ್ನಾಗಿ ಒಣಗಿಸ್ತಾರೆ. ಆವಾಗ ಈ ಥರ ಮನೇಲೇ ಮಾಡೋದ್ರಿಂದ ತಿನ್ನೋಕೊಳ್ಳೆ ಸಾಕತ್ತಾಗಿರುತ್ತೆ. ಹಂಗಾಗಿ ಮನೇಲೇ ಮಾಡ್ತಾ ಇದ್ದಾರೆ. ಹಾಯ್ ಮಾಡೆ ನಮ್ಮ ಫ್ಯಾಮಿಲಿಗೆ. ಹಾಯ್ ಮಾಡ್ತಿದ್ದಾರೆ. ನೀವು ಕೂಡ ಹೆಲೋ ಮಾಡ್ತೀವಿ. ಚಂದು ಕೂಡ ಹಾಯ್ ಮಾಡ್ತಾಳಂತೆ. ಫ್ರೆಂಡ್ಸ್, ಇವರು ಹಿಂಗೆ ಹೊಣೆ ಹಾಕಿರೋದು. ಬಟ್ ನನಗೆ ಯಾವಾಗ ತಿನ್ನಬೇಕು ಅಂತ ಅನ್ಸುತ್ತೆ ಆಗ ಬರೋದು ಒಂದು ಕೊಬ್ಬರಿ. ಫ್ರೆಂಡ್ಸ್, ಶಿವರು ಕೂಡ ಬಂದು ನಾನು ಮತ್ತು ಶಿವು ಜನನು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತಾ ಇದೆ. ಬಟ್ ಎಲ್ಲ ಖಾಲಿ ಅನ್ನಿಸ್ತಾ ಇದೆ ರೋಡೆಲ್ಲ. ಹೊರಡ್ತಾ ಇದ್ದೀವಿ. ಗಾಳಿ ಬಡ್ತಾ ಜಾಸ್ತಿ. ನಾನು ವಾಯ್ಸ್ ಕೇಳಿಸ್ತಿದೆಯಲ್ವಾ ಗೊತ್ತಿಲ್ಲ. ನಾನು ಇವಾಗ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ನನ್ನ ಇವತ್ತಿನ ಡೇ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.